ನಾವು ಪ್ರತಿದಿನ ಬಣ್ಣ ಬಣ್ಣದ ಶರ್ಟ್, ಫ್ರಾಕ್ ಅಥವಾ ಸ್ಕೂಲ್ ಯೂನಿಫಾರ್ಮ್ ಹಾಕ್ತೀವಿ ಅಲ್ವಾ? ಖಂಡಿತ ಹಾಕ್ತೀವಿ. ಆದ್ರೆ ಇಷ್ಟು ದೊಡ್ಡ ಬಟ್ಟೆ ಕೇವಲ ಒಂದು ಸಣ್ಣ ದಾರದ ಉಂಡೆಯಿಂದ ತಯಾರಾಗುತ್ತೆ ಅಂದ್ರೆ ಒಂಥರ ಆಶ್ಚರ್ಯ ಆಗುತ್ತೆ. ಹೌದು, ನಿಜ. ಈ ಸಣ್ಣ ದಾರಗಳು ಒಂದಕ್ಕೊಂದು ಸೇರಿ ನಮಗೆ ಬೇಕಾದ ಹಾಗೆ ಮ್ಯಾಜಿಕ್ ತರಹ ಹೇಗೆ ಬದಲಾಗುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಖಂಡಿತ. ಇದು ಒಂಥರ ಮ್ಯಾಜಿಕ್ ತರ ಕಂಡ್ರೂ ಇದರ ಹಿಂದೆ ಒಂದು ಸುಂದರವಾದ ಕಲೆ ಇದೆ. ಒಂದು ಸಾಮಾನ್ಯ ದಾರ ಬಟ್ಟೆ ಆಗಬೇಕಾದ್ರೆ ಮೊದಲನೇ ಹಂತನೇ ವೀವಿಂಗ್. ಓ, ಈ ವೀವಿಂಗ್ ಅಂದ್ರೆ ನಮ್ಮ ಶಾಲೆಗಳಲ್ಲಿ ಕ್ರಾಫ್ಟ್ ಕ್ಲಾಸಲ್ಲಿ ಮಾಡ್ತೀವಲ್ಲ, ಆ ಬಣ್ಣದ ಕಾಗದದ ಪಟ್ಟಿಗಳನ್ನ ಒಂದರ ಮೇಲೊಂದು ಒಂದರ ಕೆಳಗೊಂದು ಸೇರಿಸಿ ಚಾಪೆ ಮಾಡ್ತೀವಲ್ಲ, ಅದೇ. ಹೌದು, ಅದೇ ಥರನ ಇದು ಕೂಡ. ನಿಖರವಾಗಿ. ಆದರೆ ಕಾಗದದಷ್ಟು ದಾರಗಳು ಗಟ್ಟಿಯಾಗಿರಲ್ಲ, ಅವು ತುಂಬಾನೇ ಮೃದುವಾಗಿರುತ್ತವೆ. ಓ ಹೌದಲ್ವಾ, ದಾರ ಫುಲ್ ಸಾಫ್ಟ್ ಇರುತ್ತೆ. ಹೌದು. ಹಾಗಾಗಿ ಆ ದಾರಗಳನ್ನ ನೇರವಾಗಿ ಮತ್ತೆ ಬಿಗಿಯಾಗಿ ಹಿಡಿದಿಟ್ಕೊಳ್ಳಲು ಒಂದು ಯಂತ್ರ ಬೇಕು. ಅದಕ್ಕೆ ಲೂಮ್ ಅಂತ ಕರೆಯೋದು. ಲೂಮ್, ಓಕೆ. ಈ ಲೂಮ್ನಲ್ಲಿ ಮೇಲಿಂದ ಕೆಳಗೆ ಎಳೆದು ಕಟ್ಟಿರುವ ದಾರಗಳನ್ನ ನಾವು ವರ್ಟಿಕಲ್ ಥ್ರೆಡ್ಸ್ ಅಂತೀವಿ. ಅಂದ್ರೆ ಒಂಥರ ಗಿಟಾರ್ ತಂತಿಗಳ ಹಾಗೆ ಟೈಟ್ ಆಗಿ ಇರುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಗಿಟಾರ್ ತಂತಿಗಳ ಹಾಗೆ ಟೈಟ್ ಆಗಿರ್ತವೆ. ಆ ವರ್ಟಿಕಲ್ ಥ್ರೆಡ್ಸ್ ಮಧ್ಯೆ ಅಡ್ಡಲಾಗಿ ಇನ್ನೊಂದು ದಾರಾನ, ಅಂದ್ರೆ ಹಾರಿಜಾಂಟಲ್ ಥ್ರೆಡ್ಸ್ ಅಲ್ವಾ? ಹೌದು, ಹಾರಿಜಾಂಟಲ್ ಥ್ರೆಡ್ಸ್. ಅದನ್ನ ವೇಗವಾಗಿ ಸೇರಿಸ್ತಾ ಹೋಗ್ತಾರೆ. ಹೀಗೆ ಅಡ್ಡ ಮತ್ತು ಉದ್ದ ದಾರಗಳು ಲಾಕ್ ಆದಾಗ ಆಗ ಒಂದು ಭದ್ರವಾದ ಬಟ್ಟೆ ತಯಾರಾಗುತ್ತೆ. ಖಂಡಿತ. ನಮ್ಮ ಭಾರತದಲ್ಲಿ ಕೈಯಿಂದಲೇ ಈ ರೀತಿ ಮಾಡೋದಕ್ಕೆ ಹ್ಯಾಂಡ್ಲೂಮ್ ಅಂತಾರೆ, ಗೊತ್ತಾ? ಹ್ಯಾಂಡ್ಲೂಮ್ ಬಗ್ಗೆ ಕೇಳಿದೀನಿ. ಮನುಷ್ಯರು ಈ ಹ್ಯಾಂಡ್ಲೂಮ್ ಬಳಸಿದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಇದೇ ಕೆಲಸನ ಯಂತ್ರಗಳ ಮೂಲಕ ಮಾಡ್ತಾರೆ. ಅದಕ್ಕೆ ಟೆಕ್ಸ್ಟೈಲ್ ಮಿಲ್ಸ್ ಎನ್ನುತ್ತಾರೆ. ಅರ್ಥ ಆಯ್ತು. ಅಂದ್ಹಾಗೆ ಈ ವೀವಿಂಗ್ ಮಾಡೋದನ್ನ ನಾವು ಪ್ರಕೃತಿಯಿಂದಲೇ ಕಲ್ತ್ರಿಕ್ವಿ ಅನ್ಸುತ್ತೆ ಅಲ್ವಾ? ಹೌದು, ನಿಜ ಹೇಳಿದ್ರಿ. ಹೇಗೆ ಅಂದ್ರೆ ನೋಡಿ, ಮರಗಳಲ್ಲಿ ಗೀಜಗನ ಹಕ್ಕಿ ಅಂದ್ರೆ ವೀವರ್ ಬರ್ಡ್ ಹುಲ್ಲಿನ ಕಡ್ಡಿಗಳನ್ನ ಹೆಣೆದು ಸುಂದರವಾದ ಗೂಡು ಕಟ್ಟುತ್ತೆ. ಖಂಡಿತ. ಅದ್ಭುತವಾದ ಉದಾಹರಣೆ. ಹಾಗೆ ಜೇಡ ಕೂಡ ತನ್ನ ಬಲೆನ ಎಷ್ಟೊಂದು ಸೊಗಸಾಗಿ ವೀವ್ ಮಾಡುತ್ತಲ್ವಾ? ಹೌದು ಹೌದು. ನಮ್ಮ ಹಳ್ಳಿಗಳಲ್ಲಿ ಅಜ್ಜಿ ತಾತ ತೆಂಗಿನ ಗರಿಯಿಂದ ಅಥವಾ ಬಿದಿರಿನಿಂದ ಚಾಪೆ, ಬುಟ್ಟಿಗಳನ್ನ ಮಾಡೋದು ಕೂಡ ಇದೇ ವೀವಿಂಗ್ ಟೆಕ್ನಿಕ್ಕಿಂದಾನೆ. ಸರಿಯಾಗಿ ಗಮನಿಸಿದ್ದೀರಿ. ಸರಿ, ಈಗ ಲೂಮ್ನಿಂದ ಒಂದು ಉದ್ದನೆಯ ಚಪ್ಪಟೆಯಾದ ಬಟ್ಟೆ ತಯಾರಾಯಿತು ಅಂತ ಇಟ್ಕೊಳ್ಳೋಣ. ಓಕೆ. ಆದರೆ ನಮ್ಮ ದೇಹ ಚಪ್ಪಟೆಯಾಗಿಲ್ಲವಲ್ಲ. ನಮ್ಗೆ ಕೈ, ಕಾಲು, ಕುತ್ತಿಗೆ ಎಲ್ಲ ಇವೆ. ಹೌದು, ನಾವು 3D ಶೇಪಲ್ಲಿದ್ದೀವಿ. ಎಕ್ಸಾಕ್ಟ್ಲಿ. ಆ 2D ಆಕಾರದ ಚಪ್ಪಟೆ ಬಟ್ಟೆ ನಾವು ಹಾಕ್ಕೊಳ್ಳುವ 3D ಶೇಪಿನ ಶರ್ಟ್ ಆಗೋದು ಹೇಗೆ ಅಂತ ಯೋಚನೆ ಮಾಡಿದ್ದೀರಾ? ಅಲ್ಲಿಯೇ ಬಟ್ಟೆನ ನಮ್ಗೆ ಬೇಕಾದ ಅಳತೆಗೆ ಕತ್ತರಿಸಿ ಆ ತುಂಡುಗಳನ್ನ ಒಂದಕ್ಕೊಂದು ಲಾಕ್ ಮಾಡುವ ತಂತ್ರ ಬರಬೇಕು. ಹೌದು, ಅದನ್ನೇ ಸ್ಟಿಚಿಂಗ್ ಅಥವಾ ಸೋಯಿಂಗ್ ಅಂತಾರೆ. ಕತ್ತರಿಸಿದ ಬಟ್ಟೆಯ ತುಂಡುಗಳನ್ನ ಬಿಗಿಯಾಗಿ ಸೇರಿಸಲು ನಮಗೆ ನೀಡಲ್ ಅಂದ್ರೆ ಸೂಜಿ ಬೇಕು. ಓಕೆ, ಸೂಜಿ. ಆ ಸೂಜಿ ಹಿಂದೆಗಡೆ ಒಂದು ಸಣ್ಣ ತೂತಿರುತ್ತಲ್ವಾ? ಆ ಸಣ್ಣ ತೂತಿಗೆ ಐ ಅಂತಾರೆ. ಆ ತೂತಿನೊಳಗೆ ದಾರವನ್ನ ಪೋಣಿಸಿ ಎರಡು ಬಟ್ಟೆಗಳ ಮೂಲಕ ಸೂಜಿಯನ್ನ ಚುಚ್ಚಿ ತೆಗೆದಾಗ ಆ ದಾರ ಬಟ್ಟೆಗಳನ್ನ ಭದ್ರವಾಗಿ ಹಿಡಿದಿಟ್ಕೊಳ್ಳುತ್ತೆ. ಖಂಡಿತ. ಬಟ್ಟೆಗಳನ್ನ ಲಾಕ್ ಮಾಡಲು ದಾರವೇ ಒಂದು ಸೇತುವೆ ಆಗುತ್ತೆ. ಇದರಲ್ಲಿ ರನ್ನಿಂಗ್ ಸ್ಟಿಚ್ ಅನ್ನೋದು ತುಂಬಾನೇ ಸುಲಭದ ವಿಧಾನ. ರನ್ನಿಂಗ್ ಸ್ಟಿಚ್ ಅಂದ್ರೆ ನಮ್ಮ ಸ್ಕೂಲ್ ಬ್ಯಾಗ್ ಕಟ್ಟಾದಾಗ ಮನೇಲಿ ಸುಮ್ನೆ ನೇರವಾಗಿ ಹೊಲಿತಾರಲ್ಲ, ಅದಾ? ಹೌದು, ಅದೇ. ಸೂಜಿಯನ್ನ ಬಟ್ಟೆಯ ಒಳಗೆ ಮತ್ತು ಹೊರಗೆ ಸರಳವಾಗಿ ನೇರ ಗೆರೆಯಲ್ಲಿ ತೆಗಿತಾ ಹೋದ್ರೆ ಎರಡೂ ತುಂಡುಗಳು ಒಂದಾಗ್ತವೆ. ವಾವ್, ಇದು ಕೇಳೋಕೆ ತುಂಬಾ ಸಿಂಪಲ್ ಆಗಿದೆ. ಹೌದು, ಆದ್ರೆ ಕೇವಲ ಹರಿದು ಹೋದದ್ದನ್ನ ಹೊಲಿಯಲು ಮಾತ್ರ ಅಲ್ಲ, ಬಟ್ಟೆನ ಸುಂದರವಾಗಿಸಲು ದಾರವನ್ನ ಬಳಸಬಹುದು. ಅಂದ್ರೆ ಬಟ್ಟೆ ಮೇಲೆ ಬಣ್ಣ ಬಣ್ಣದ ದಾರಗಳಿಂದ ಹೂವು, ಪ್ರಾಣಿಗಳ ಚಿತ್ರ ಬಿಡಿಸ್ತಾರಲ್ಲ, ಅದುನಾ? ಖಂಡಿತ. ಆ ಕಲೆಗೆ ಎಂಬ್ರಾಯ್ಡರಿ ಅಂತಾರೆ. ಓ, ಎಂಬ್ರಾಯ್ಡ್ರಿ. ಇಲ್ಲಿ ದಾರನೇ ಒಂಥರ ಪೇಂಟ್ ಆಗಿ ಕೆಲಸ ಮಾಡುತ್ತಲ್ವಾ? ಹೌದು. ನಮ್ಮ ಭಾರತದಲ್ಲಂತೂ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದ ವಿಶೇಷ ಎಂಬ್ರಾಯ್ಡರಿ ಸ್ಟೈಲ್ ಇದೆ. ನಿಜ. ಲಕ್ನೋದಲ್ಲಿ ಆ ಬಿಳಿ ಬಟ್ಟೆಯ ಮೇಲೆ ಬಿಳಿ ದಾರದಿಂದಲೇ ಮಾಡೋ ಚಿಕನ್ ಕಾರಿ ತುಂಬಾನೇ ಫೇಮಸ್ ಅಲ್ವಾ? ಹೌದೌದು. ಅದೇ ರೀತಿ ಪಂಜಾಬಿನ ಫುಲ್ಕಾರಿಯಲ್ಲಿ ಪುಲ್ಕೈ ಆಮ್ಲೆ ಬಣ್ಣ ಬಣ್ಣದ ರೇಷ್ಮೆ ದಾರದಿಂದ ಹೂವುಗಳ ಡಿಸೈನ್ ಮಾಡ್ತಾರಲ್ಲ, ಅದು. ಎಕ್ಸಾಕ್ಟ್ಲಿ. ಬಂಗಾಳದ ಕಾಂಥ, ಜಮ್ಮು ಮತ್ತು ಕಾಶ್ಮೀರಿನ ಕಾಶ್ಮೀರಿ ಡಿಸೈನ್ಸ್ ಮತ್ತು ಬಣ್ಣದ ಕನ್ನಡಿ, ಮಣಿಗಳನ್ನ ದಾರದಿಂದ ಕಟ್ಟಿ ಮಾಡುವ ಬಂಜಾರ ಕಲೆಗಳು ಕೂಡ ಬಹಳ ಅದ್ಭುತವಾಗಿರ್ತವೆ. ವಾವ್, ಎಷ್ಟೊಂದು ವೆರೈಟಿ ಇದೆ.
ಹೌದು, ಪ್ರತಿಯೊಂದು ಡಿಸೈನ್ ಹಿಂದೆಯೂ ಆಯಾ ಜಾಗದ ಜನರ ಸಂಸ್ಕೃತಿಯ ಕಥೆ ಇರುತ್ತೆ. ಬರೀ ಎಂಬ್ರಾಯ್ಡ್ರಿ ಮಾತ್ರ ಅಲ್ಲ, ನಮ್ಮ ಭಾರತದ ವೀವಿಂಗ್ ಕೂಡ ಅಷ್ಟೇ ಸ್ಪೆಷಲ್ ಅನ್ಸತ್ತೆ. ಖಂಡಿತ. ಹಬ್ಬಗಳಲ್ಲಿ ಹಾಕೊಳ್ಳುವ ದಕ್ಷಿಣ ಭಾರತದ ಮಿನುಗುವ ಗಂಜಿವೇರಂ. ರೇಷ್ಮೆ. ಹೌದು. ಹಾಗೆ ಚಳಿಗಾಲದಲ್ಲಿ ಕಾಶ್ಮೀರದ ಚಳಿಯನ್ನ ತಡೆಯುವ ಬೆಚ್ಚಗಿನ ಪಾಶ್ಮಿನ ಶಾಲುಗಳು. ನಿಜ. ಮತ್ತು ದಾರಗಳಿಗೆ ಮೊದಲೇ ಬಣ್ಣ ಹಚ್ಚಿ ಆಮೇಲೆ ವೀವ್ ಮಾಡುವ ಇಕಾಟ್ ಡಿಸೈನ್, ಇವೆಲ್ಲ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿವೆ. ಈ ಎಲ್ಲದರ ಮೂಲ ಇರೋದು ಆ ಒಂದು ಸಣ್ಣ ದಾರದಲ್ಲಿ ಅನ್ನೋದೇ ಒಂಥರ ವಿಸ್ಮಯ. ಹೌದು. ಇಂಗ್ಲಿಷ್ನಲ್ಲಿ ಟೆಕ್ಸ್ಟೈಲ್ ಎಂಬ ಪದದ ಅರ್ಥವೇ ಹೆಣೆಯುವುದು ಅಂತ. ಒಟ್ಟಿನಲ್ಲಿ ನಾವು ಧರಿಸುವ ಪ್ರತಿಯೊಂದು ಬಟ್ಟೆಯೂ ವಿಜ್ಞಾನ ಮತ್ತು ಕಲೆಯ ಒಂದು ಅದ್ಭುತವಾದ ಮಿಶ್ರಣ. ನಾವು ದಿನ ಹಾಕುವ ಬಟ್ಟೆಗಳ ಕಥೆನ ಇಷ್ಟು ದಿನ ಇಷ್ಟು ಡೀಪಾಗಿ ಗಮನಿಸಿಯೇ ಇರ್ಲಿಲ್ಲ ಅಲ್ವಾ? ಹೌದು, ಸಾಮಾನ್ಯವಾಗಿ ನಾವು ಯೋಚನೆ ಮಾಡಲ್ಲ. ಸರಿ, ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದು ಸಣ್ಣ ಪ್ರಶ್ನೆ. ನಾವು ಭೂಮಿಯ ಮೇಲೆ ಹಕ್ಕಿ ಮತ್ತು ಜೇಡಗಳು ವೀವ್ ಮಾಡೋದನ್ನ ನೋಡಿದಿವಿ. ಆದರೆ ಸಮುದ್ರದ ಆಳದಲ್ಲಿರುವ ಯಾವುದಾದ್ರೂ ಮೀನು ಅಥವಾ ಜೀವಿಗಳು ಕೂಡ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ದಾರದಂತಹ ವಸ್ತುಗಳಿಂದ ಏನನ್ನಾದ್ರೂ ವೀವ್ ಮಾಡಬಹುದೇ? ಓ, ಇದು ನಿಜಕ್ಕೂ ಕುತೂಹಲಕಾರಿ ಪ್ರಶ್ನೆ. ಹೌದಲ್ವಾ? ಪ್ರಕೃತಿಯ ಈ ವಿಸ್ಮಯದ ಬಗ್ಗೆ ಇನ್ನಷ್ಟು ಯೋಚನೆ ಮಾಡಿದರೆ ನಿಜಕ್ಕೂ ಮಜಾವಾಗುತ್ತದೆ. ಸದ್ಯಕ್ಕೆ ಈ ಸಂಭಾಷಣೆಯನ್ನ ಇಲ್ಲಿಗೆ ಮುಗಿಸೋಣ.